ನಮಸ್ಕಾರ ವೀಕ್ಷಕರೇ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳ ದೇಶ ವಿದೇಶದಿಂದ ಕೋಟ್ಯಾಂತರ ಸಂಖ್ಯೆಯ ಸನಾತನ ಧರ್ಮಿಗಳನ್ನ, ಸನಾತನ ಧರ್ಮದ ಮೇಲೆ ವಿಶ್ವಾಸ ಉಳ್ಳವರನ್ನ ಸೆಳಿತಾ ಇದೆ. ಬೇರೆ ಬೇರೆ ದೇಶಗಳಿಂದಲೂ ಕೂಡ ಸನಾತನ ಧರ್ಮದ ಮೇಲೆ ವಿಶೇಷವಾದ ಆಸಕ್ತಿಯುಳ್ಳವರು ಪ್ರಯಾಗರಾಜ್ನ ಈ ಮಹಾಕುಂಭಮೇಳದಲ್ಲಿ ಭಾಗಿಯಾಗುವ ಸಲುವಾಗಿ ಆಗಮಿಸುತ್ತಿದ್ದಾರೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ವಿಶೇಷ ಅತಿಥಿಯನ್ನ, ಸನಾತನ ಧರ್ಮದ ಅನುಯಾಯಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಹಾತುರಿತಾ ಇರುವ, ಮಸ್ಕ್ಯುಲರ್ ಬಾಬಾ ಅಂತೇಳಿ ಖ್ಯಾತರಾಗಿರುವ ರಷ್ಯಾ ಮೂಲದ, ಇದೀಗ ಸನಾತನ ಧರ್ಮಕ್ಕೆ ಅವರು ಅನುಯಾಯಿಯಾಗಿ ಆತ್ಮ ಪ್ರೇಮ್ ಗಿರಿ ಮಹಾರಾಜ್ ಅಂತ ಹೇಳಿ ಕರೆಸ್ಕೊಂಡಿರುವವರು. ಅವರ ಜೊತೆಯಲ್ಲಿ ರಾಘವೇಂದ್ರ ಗುರುಜಿ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ. ಮೊದಲಾಗಿ ರಾಘವೇಂದ್ರ ಗುರುಜಿ ಅವರೇ, ಕನ್ನಡ ಮಹಾರಾಜರಿಗೆ ಬರ್ದೇ ಇರೋ ಕಾರಣಕ್ಕೆ ತಮ್ಮಿಂದಲೇ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಸ್ಕ್ಯುಲರ್ ಬಾಬಾ ಅಂತ ಹೇಳಿ ಚಿರಪರಿಚಿತರಾಗಿದ್ದಾರೆ. ಇವರು ಆಕ್ಚುಲಿ ಯಾರು, ರಷ್ಯಾದಲ್ಲಿ ಯಾವ ವೃತ್ತಿಯಲ್ಲಿದ್ದವರು, ಸನಾತನ ಧರ್ಮ ಹೇಗ್ ಸೆಳಿತು ಇವ್ರನ್ನ, ಇವ್ರ ಜರ್ನಿ ಇಲ್ಲಿವರೆಗೂ, ಇದನ್ನ ಸಂಕ್ಷಿಪ್ತವಾಗಿ ತಿಳಿಸಬಹುದಾ ನಮ್ಮ ವೀಕ್ಷಕರಿಗೆ? ಇವರು ಮಸ್ಕ್ಯುಲರ್ ಬಾಬಾ ಅಂತ ಹೇಳ್ತಾ ಇದ್ದೀರಿ ತಾವು. ಸತ್ಯ, ಇತ್ತೀಚೆಗೆ ಅವರು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ, ವೈರಲ್ ಆಗ್ತಾ ಇದ್ದಾರೆ. ಹಾಗೆ ಇವರು ಬಂದು ಅಪ್ಪಟ ಶಿವನ ಭಕ್ತರಾಗಿದ್ದಾರೆ, ಶಿವನ ಭಕ್ತರು, ಶಿವನ ಅನ್ವಯಿಗಳಾಗಿದ್ದಾರೆ. ಇಲ್ಲೇ ನೇಪಾಳದ ಪಶುಪತಿಯಲ್ಲಿ ಈ ಕುಂಭಮೇಳಕ್ಕಾಗಿನೇ ದಿನ ಹೋಗಿ ಶಿವನ ಸಾನ್ನಿಧ್ಯದಲ್ಲಿ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಕುಂಭಮೇಳಕ್ಕೆ ಹೋಗ್ಬೇಕು 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 ಅಂತ ಹೇಳಿ. ಯಾವುದೋ ಒಂದಿಷ್ಟು ವಿನಾಕಾರಣಗಳಿಂದ ಇವರು ಭಾರತಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಇವರಿಗೆ ವೀಸಾ ಆಗ್ತಾ ಇಲ್ಲ. ಹಾಗಾಗಿ ಇವರು ಮುಂಬೈಯಲ್ಲಿ ಇವರ ವೀಸಾ ಮತ್ತೆ ಪಾಸ್ಪೋರ್ಟ್ ಎಲ್ಲವನ್ನು ಕೂಡ ಸೀಸ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಾರಣ, ನಾನು ಬಹಳ ಪ್ರಯತ್ನ ಪಟ್ಟಿದ್ದೇನೆ ಗುರೂಜಿ ಅವರೇ, ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕುಂಭಮೇಳವನ್ನ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಹೇಗಾದ್ರೂ ಮಾಡಿ ನಾನು ಈ ಸಲ ಹೋಗ್ಲೇಬೇಕು. ಈಗ 4 ಸ್ಥಾನಗಳಲ್ಲಿ 3 ಸ್ಥಾನ ಆಗಿದೆ. ಈಗ 4ನೇ ಒಂದು ಸ್ನಾನ ಬಾಕಿ ಇದೆ. ಅದ್ರೊಳಗಡೆ ನಾನು ಹೋದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿ ಅವ್ರ ದುಃಖವನ್ನ ನನ್ನ ಹತ್ರ ಹೇಳ್ಕೊಂಡ್ರಮ್ಮ. ಹಾಗಾಗಿನೇ ನಾನು ಭಾರತ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದೇ ವಿಷಯವನ್ನ, ಅಂತಹ ಒಬ್ರು ಸಾಧಕರು ಸನಾತನ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂತಹ ಗೌರವ ಇರುವಂತಹ ವ್ಯಕ್ತಿ. ಈಗಾಗಲೇ ಅವರು ಜುನಾ ಅಖಾಡದಿಂದ 13 ವರ್ಷಗಳ ಹಿಂದೆನೆ ದೀಕ್ಷೆ ಪಡ್ಕೊಂಡಿದ್ದಾರೆ. ಮತ್ತು ಇವರು ಇವತ್ತು ಮಾನಸಿಕವಾಗಿ ಸನಾತನ ಧರ್ಮವನ್ನ ಬಹಳನೇ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಪೈಲಟ್ ಬಾಬಾ ಅವರ ಪರಂಪರೆಯಲ್ಲೇ ಅವರು ದೀಕ್ಷೆಗಳನ್ನ ಅನುಸರಿಸ್ತಾ ಇದ್ದಾರೆ. ಹಾಗೆ ಹರಿದ್ವಾರದಲ್ಲಿ ಇವರ ದೀಕ್ಷೆ ಆಗಿದೆ. ಮತ್ತೆ ಹಿಮಾಲಯದ ಸಾಕಷ್ಟು ಭಾಗದಲ್ಲಿ ಇವರು ತಪಸ್ಸನ್ನ ಮಾಡಿದ್ದಾರೆ. 2000 ಸುಮಾರು ಒಂದು 20 ಇವರ ಜೀವನದಲ್ಲಿ 2020ನೇ ಇಸ್ವಿಯಲ್ಲಿ ಇವರು 2022 ಪಾಸ್ಪೋರ್ಟ್ ಯುವರ್ ಪಾಸ್ಪೋರ್ಟ್ ಸೀಸಿಂಗ್. Yes. I am Namaskar. I am stay in India and taking my new passport in Russian consulate and making new passport very long time, not 1, not 2 months, 6 months. I don't why. Have you ever been, Maharaj, if you can speak a bit in English, since how long are you trying to come to India? Have you ever been to India previously? ಮುಂಚೆ ಬಂದಿದ್ರ ಯಾವಾಗ್ಲಾರು ಭಾರತಕ್ಕೆ? ಇಲ್ಲ, ಭಾರತದಲ್ಲಿ ಇವರು ಸುಮಾರು ಒಂದು 10 ವರ್ಷಗಳ ಕಾಲ ಇದ್ದು, ನಮ್ಮ ಕರ್ನಾಟಕದ ಗೋಕರ್ಣ ಕ್ಷೇತ್ರದಲ್ಲೂ ಕೂಡ ಇದ್ದು ಇವರು ಅಲ್ಲೇ ಒಂದಿಷ್ಟು ಸಾಧನೆಗಳನ್ನ ಮಾಡಿದಾರಮ್ಮ. Yes, I am sometimes making sadhana in Gokarna. ಸಾಧನದಲ್ಲಿ ಬಹಳಷ್ಟು ಗೋಕರ್ಣ. ಬಹಳ ಕುತೂಹಲ ಇರೋದು, ಈಗ ನಮ್ಮ ಗೋಕರ್ಣ ಸನಾತನ ಧರ್ಮಕ್ಕೆ ಇವ್ರನ್ನ ಸೆಳೆದಿದ್ ಯಾಕೆ ಅಂತ ಹೇಳಿ, ಯಾವ ಕಾರಣಕ್ಕೆ ಸನಾತನ ಧರ್ಮದ ಮೇಲೆ ಇಷ್ಟೊಂದು ವಿಶ್ವಾಸ ಅವ್ರಿಗೆ ಬಂತು ಅಂತ ಹೇಳಿ ಅದ್ರ ಬಗ್ಗೆ ಮಾತನಾಡಬಹುದಾ? ಇಫ್ ಮಹಾರಾಜ್ ಕ್ಯಾನ್ ಸ್ಪೀಕ್ ಅಬೌಟ್ ಹಿಸ್ ಪ್ಯಾಷನ್ ಟುವರ್ಡ್ಸ್ ಸನಾತನ ಧರ್ಮ. ಅಮ್ಮ, ಇವರು ಹೇಳೋ ಪ್ರಕಾರವಾಗಿ ವಿಶ್ವದೆಲ್ಲೆಡೆ ಭಾರತದ ಸನಾತನ ಧರ್ಮ ಬಹಳ ಪ್ರಸಿದ್ಧಿಯಾಗಿರುವಂತ ಧರ್ಮ, ಮಾನವತಾ ಧರ್ಮ. ಬಟ್ ಈ ಧರ್ಮದಲ್ಲಿ ಹುಟ್ಟೋದೇ ಒಂದು ಭಾಗ್ಯ. ಬಟ್ ಇವತ್ತಿನ ಯುವಕರು ಸಾಕಷ್ಟು ಧರ್ಮವನ್ನ ಬಿಟ್ಟು ಬದುಕ್ತಾ ಇದ್ದಾರೆ. ಇವತ್ತಿನ ಯುವಕರಿಗೆ ಧರ್ಮದ ಅವಶ್ಯಕತೆ ಬಹಳ ಇದೆ. ಇವತ್ತು ಭಾರತದಲ್ಲಿರ್ತಕ್ಕಂಥ ಸನಾತನ ಧರ್ಮ ನಿಜವಾಗ್ಲೂ ಮನೋಕುಲಕ್ಕೆ ಬಹಳ ಅವಶ್ಯಕತೆ ಇದೆ. ಅವರ ನಡೆ ನುಡಿ ಆಚಾರ ವಿಚಾರದಲ್ಲಿ ಭಾರತದ ಧರ್ಮ ಬಹಳ ಪ್ರಾಮುಖ್ಯತೆ ಇದೆ. ಅದಕ್ಕಾಗಿ ಎಲ್ಲಾ ಯುವಕರು ಕೂಡ ಇವತ್ತು ಭಾರತದ ಒಂದು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಅದರಲ್ಲಿ ಬಹಳ ಅದ್ಭುತವಾದಂತಹ ಶಕ್ತಿ ಇದೆ.
ಸನಾತನ ಧರ್ಮದಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ, ದೇವರಿಗೆ ಸಂಬಂಧಪಟ್ಟ ಹಾಗೆ, ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ಭಾರತದ ಈ ಸನಾತನ ಧರ್ಮವನ್ನ ನಾನು ಬಹಳ ಪ್ರಭಾವಿತನಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳಿ ಅವ್ರು ಮಾತಾಡಬಹುದಾ ಇಂಗ್ಲಿಷ್ ಅಲ್ಲಿ ಸ್ವಲ್ಪ? ವಾಟ್ ಯು ಫೀಲ್ My ಅಬೌಟ್ name ಶಿವ? Atma ವೈ ಆರ್ Prem ಯು Ji. ಅಟ್ರಾಕ್ಟೆಡ್ ಟುವರ್ಡ್ಸ್ ಶಿವ ಅಂಡ್ ಸನಾತನ್ ಧರ್ಮ? Yes, my Ishtadev это Mahadev, Shiva, my God. And I am Sadhu Junakhara. My Gurudev Mahayogi Pilot Babaji give me Diksha, give me Sannyasa, and I am my life, my life, only Sanatana Dharma. Practice Himalaya Siddha Yoga, sadhana Himalaya Siddha Yoga in many holy places in India. Stay in ashram, my guru. Stay in Gangotri, in cave Gufa, sitting Mauna, no see people, many meditation every day. And making sadhana in holy place Gokarna, sitting. And after blessing my guru, I am teach Chela, Himalaya Siddha Yoga in Sanatana Dharma. In many country in Russian language. Sorry, now my English little. That's And okay. I teach many people and many country in Russian language. Maybe my Chela help me and translate. This is satsang, this telling for English, for Hindi. I'm very happy going information Sanatana Dharma for many people. For Why many do you people want in to India come to and Kumbh next Mela? country. What attracts you towards Kumbh Mela? I want Kumbh Mela. I very like India, Bharata. Kumbh Mela is very powerful, very holy Sanatana Dharma. But I have problem visa. Indian Pharaoh, official Pharaoh, not give me visa, block my visa. For me not possible. And my heart inside Kumbh Mela, but my body sitting in Nepal, making sadhana in Nepal. ರಾಘವೇಂದ್ರ ಗುರುಜಿ, ಈಗ ಪ್ರಯತ್ನಗಳು ಅಂತ ಹೇಳಿ ಏನೆಲ್ಲ ಆಗಿದೆ ಇವ್ರಿಗೆ ವೀಸಾ ಕೊಡಿಸುವ ಸಲುವಾಗಿ ಅಂತ ಹೇಳಿ? ಇವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ, ಆದ್ರೆ ಅವರ ಪ್ರಯತ್ನಗಳೆಲ್ಲ ವಿಫಲ ಆಗ್ತಾ ಇದೆ. ಅವರು ಮೋಸ್ಟ್ಲಿ ಭಾರತಕ್ಕೆ ಬರಬಾರದು ಅನ್ನೋ ರೀತಿಯಲ್ಲಿನೇ ಕೆಲವೊಂದು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ಮುಂದೆ ಹೇಳ್ಕೊಂಡ್ರು. ನಾವು ನಮ್ಮ ಪ್ರಯತ್ನದ ಭಾಗವಾಗಿ ಈ ಸುದ್ದಿ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸೋ ಪ್ರಯತ್ನವನ್ನ ಮಾಡ್ತೇವೆ. ಸನಾತನ ಧರ್ಮದ ಬಗ್ಗೆ ದೂರ ದೇಶದಲ್ಲಿರುವ ಇವ್ರಿಗೆ ಇಷ್ಟೊಂದು ಆಸಕ್ತಿ ಇದೆ ಅಂದ್ರೆ ಕುಂಭಮೇಳಕ್ಕೆ ಇವರು ಕೂಡ ಭಾಗಿಯಾಗುವಾಗ ಆಗ್ಲಿ ಅಂತ ಆಶಿಸ್ತೀವಿ. ಧನ್ಯವಾದ ಇಬ್ಬರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ. ನಮಸ್ಕಾರ ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳ ದೇಶ ವಿದೇಶದಿಂದ ಕೋಟ್ಯಾಂತರ ಸಂಖ್ಯೆಯ ಸನಾತನ ಧರ್ಮಿಗಳನ್ನ, ಸನಾತನ ಧರ್ಮದ ಮೇಲೆ ವಿಶ್ವಾಸ ಉಳ್ಳವರನ್ನ ಸೆಳಿತಾ ಇದೆ. ಬೇರೆ ಬೇರೆ ದೇಶಗಳಿಂದಲೂ ಕೂಡ ಸನಾತನ ಧರ್ಮದ ಮೇಲೆ ವಿಶೇಷವಾದ ಆಸಕ್ತಿಯುಳ್ಳವರು ಪ್ರಯಾಗರಾಜ್ನ ಈ ಮಹಾಕುಂಭಮೇಳದಲ್ಲಿ ಭಾಗಿಯಾಗುವ ಸಲುವಾಗಿ ಆಗಮಿಸುತ್ತಿದ್ದಾರೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ವಿಶೇಷ ಅತಿಥಿಯನ್ನ, ಸನಾತನ ಧರ್ಮದ ಅನುಯಾಯಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಹಾತುರಿತಾ ಇರುವ, ಮಸ್ಕಿಲರ್ ಬಾಬಾ ಅಂತೇಳಿ ಖ್ಯಾತರಾಗಿರುವ ರಷ್ಯಾ ಮೂಲದ, ಇದೀಗ ಸನಾತನ ಧರ್ಮಕ್ಕೆ ಅವರು ಅನುಯಾಯಿಯಾಗಿ ಆತ್ಮ ಪ್ರೇಮ್ ಗಿರಿ ಮಹಾರಾಜ್ ಅಂತ ಹೇಳಿ ಕರೆಸ್ಕೊಂಡಿರುವವರು. ಅವರ ಜೊತೆಯಲ್ಲಿ ರಾಘವೇಂದ್ರ ಗುರುಜಿ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ. ಮೊದಲಾಗಿ ರಾಘವೇಂದ್ರ ಗುರುಜಿ ಅವರೇ, ಕನ್ನಡ ಮಹಾರಾಜರಿಗೆ ಬರ್ದೇ ಇರೋ ಕಾರಣಕ್ಕೆ ತಮ್ಮಿಂದಲೇ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಸ್ಕಿಲರ್ ಬಾಬಾ ಅಂತ ಹೇಳಿ ಚಿರಪರಿಚಿತರಾಗಿದ್ದಾರೆ. ಇವರು ಆಕ್ಚುಲಿ ಯಾರು, ರಷ್ಯಾದಲ್ಲಿ ಯಾವ ವೃತ್ತಿಯಲ್ಲಿದ್ದವರು, ಸನಾತನ ಧರ್ಮ ಹೇಗ್ ಸೆಳಿತು ಇವ್ರನ್ನ, ಇವ್ರ ಜರ್ನಿ ಇಲ್ಲಿವರೆಗೂ, ಇದನ್ನ ಸಂಕ್ಷಿಪ್ತವಾಗಿ ತಿಳಿಸಬಹುದಾ ನಮ್ಮ ವೀಕ್ಷಕರಿಗೆ? ಇವರು ಮಸ್ಕಿಲರ್ ಬಾಬಾ ಅಂತ ಹೇಳ್ತಾ ಇರ್ತೀರಿ ತಾವು. ಸತ್ಯ, ಇತ್ತೀಚೆಗೆ ಅವರು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ, ವೈರಲ್ ಆಗ್ತಾ ಇದ್ದಾರೆ. ಹಾಗೆ ಇವರು ಬಂದು ಅಪ್ಪಟ ಶಿವನ ಭಕ್ತರಾಗಿದ್ದಾರೆ, ಶಿವನ ಭಕ್ತರು, ಶಿವನ ಅನ್ವಯಿಗಳಾಗಿದ್ದಾರೆ. ಇಲ್ಲೇ ನೇಪಾಳದ ಪಶುಪತಿಯಲ್ಲಿ ಈ ಕುಂಭಮೇಳಕ್ಕಾಗಿನೇ ದಿನ ಹೋಗಿ ಶಿವನ ಸಾನ್ನಿಧ್ಯದಲ್ಲಿ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿ. ಯಾವುದೋ ಒಂದಿಷ್ಟು ವಿನಾಕಾರಣಗಳಿಂದ ಇವರು ಭಾರತಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಇವರಿಗೆ ವೀಸಾ ಆಗ್ತಾ ಇಲ್ಲ. ಹಾಗಾಗಿ ಇವರು ಮುಂಬೈಯಲ್ಲಿ ಇವರ ವೀಸಾ ಮತ್ತೆ ಪಾಸ್ಪೋರ್ಟ್ ಎಲ್ಲವನ್ನು ಕೂಡ ಸೀಸ್ ಆಗಿದೆ ಅನ್ನುವಂಥ ರೀತಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಾರಣ, ನಾನು ಬಹಳ ಪ್ರಯತ್ನ ಪಟ್ಟಿದ್ದೇನೆ ಗುರೂಜಿ ಅವರೇ, ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕುಂಭಮೇಳವನ್ನ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಹೇಗಾದ್ರೂ ಮಾಡಿ ನಾನು ಈ ಸಲ ಹೋಗ್ಲೇಬೇಕು. ಈಗ 4 ಸ್ಥಾನಗಳಲ್ಲಿ 3 ಸ್ಥಾನ ಆಗಿದೆ. ಈಗ 4ನೇ ಒಂದು ಸ್ನಾನ
ಬಾಕಿ ಇದೆ, ಅದ್ರೊಳಗಡೆ ನಾನು ಹೋದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿ ಅವ್ರ ದುಃಖವನ್ನ ನನ್ನ ಹತ್ರ ಹೇಳ್ಕೊಂಡ್ರಮ್ಮ. ಹಾಗಾಗಿನೇ ನಾನು ಭಾರತ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದೇ ವಿಷಯವನ್ನ, ಅಂತಹ ಒಬ್ರು ಸಾಧಕರು ಸನಾತನ ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂತಹ ಗೌರವ ಇರುವಂತಹ ವ್ಯಕ್ತಿ. ಈಗಾಗಲೇ ಅವರು ಜುನಾ ಅಖಾಡದಿಂದ 13 ವರ್ಷಗಳ ಹಿಂದೆನೆ ದೀಕ್ಷೆ ಪಡ್ಕೊಂಡಿದ್ದಾರೆ ಮತ್ತು ಇವರಿಗೆ ಇವತ್ತು ಮಾನಸಿಕವಾಗಿ ಸನಾತನ ಧರ್ಮವನ್ನ ಬಹಳನೇ ಅಳವಡಿಸಿಕೊಂಡಿದ್ದಾರೆ. ಹಾಗೆ ಪೈಲಟ್ ಬಾಬಾ ಅವರ ಪರಂಪರೆಯಲ್ಲೇ ಅವರು ದೀಕ್ಷೆಗಳನ್ನ ಅನುಸರಿಸ್ತಾ ಇದ್ದಾರೆ. ಹಾಗೆ ಹರಿದ್ವಾರದಲ್ಲಿ ಇವರ ದೀಕ್ಷೆ ಆಗಿದೆ ಮತ್ತೆ ಹಿಮಾಲಯದ ಸಾಕಷ್ಟು ಭಾಗದಲ್ಲಿ ಇವರು ತಪಸ್ಸನ್ನ ಮಾಡಿದ್ದಾರೆ. 2000 ಸುಮಾರು ಒಂದು 20 ಇವರ ಜೀವನದಲ್ಲಿ 2020ನೇ ಇಸ್ವಿಯಲ್ಲಿ ಇವರು 2022 आपका पासपोर्ट पासपोर्ट What passport? your passport seizing Yes, yes. I am Namaskar. I am Namaste, namaste. I am stay in India and taking my new passport in Russian consulate and making new passport very long time, not 1, not 2 months, 6 months. I don't why. And, have you ever been, after I Maharaj, if you stay can long like time, speak a bit in and English, I'm like since how Sir. long are you trying to come to India? Have you ever been to India previously? ಮುಂಚೆ ಬಂದಿದ್ರೆ ಯಾವಾಗ್ಲಾರು ಭಾರತಕ್ಕೆ? ಇಲ್ಲ, ಭಾರತದಲ್ಲಿ ಇವರು ಸುಮಾರು ಒಂದು 10 ವರ್ಷಗಳ ಕಾಲ ಇದ್ದು, ನಮ್ಮ ಕರ್ನಾಟಕದ ಗೋಕರ್ಣ ಕ್ಷೇತ್ರದಲ್ಲೂ ಕೂಡ ಇದ್ದು ಇವರು ಅಲ್ಲೇ ಒಂದಿಷ್ಟು ಸಾಧನೆಗಳನ್ನ ಮಾಡಿದಾರಮ್ಮ. yes, I am sometimes making sadhana in Gokarna. ಸಾಧನದಲ್ಲಿ ಬಹಳಷ್ಟು ಗೋಕರ್ಣ, ಬಹಳ ಕುತೂಹಲ ಇರೋದು ಈಗ ನಮ್ಮ ಗೋಕರ್ಣ ಸನಾತನ ಕ್ಷೇತ್ರ ಧರ್ಮಕ್ಕೆ ಭದ್ರಕಾಳಿ ಇವ್ರನ್ನ ಸೆಳೆದಿದ್ ಯಾಕೆ ಅಂತ ಹೇಳಿ, ಯಾವ ಕಾರಣಕ್ಕೆ ಸನಾತನ ಧರ್ಮದ ಮೇಲೆ ಇಷ್ಟೊಂದು ವಿಶ್ವಾಸ ಅವ್ರಿಗೆ ಬಂತು ಅಂತ ಹೇಳಿ ಅದ್ರ ಬಗ್ಗೆ ಮಾತನಾಡಬಹುದಾ? ಇಫ್ ಮಹಾರಾಜ್ ಕ್ಯಾನ್ ಸ್ಪೀಕ್ ಅಬೌಟ್ ಹಿಸ್ ಪ್ಯಾಷನ್ ಟುವರ್ಡ್ಸ್ ಸನಾತನ ಧರ್ಮ. ಅಮ್ಮ, ಇವರು ಹೇಳೋ ಪ್ರಕಾರವಾಗಿ ವಿಶ್ವದೆಲ್ಲೆಡೆ ಭಾರತದ ಸನಾತನ ಧರ್ಮ ಬಹಳ ಪ್ರಸಿದ್ಧಿಯಾಗಿರುವಂತ ಧರ್ಮ, ಮಾನವತಾ ಧರ್ಮ. ಬಟ್ ಈ ಧರ್ಮದಲ್ಲಿ ಹುಟ್ಟೋದೇ ಒಂದು ಭಾಗ್ಯ. ಬಟ್ ಇವತ್ತಿನ ಯುವಕರು ಸಾಕಷ್ಟು ಧರ್ಮವನ್ನ ಬಿಟ್ಟು ಬದುಕ್ತಾ ಇದ್ದಾರೆ. ಇವತ್ತಿನ ಯುವಕರಿಗೆ ಧರ್ಮದ ಅವಶ್ಯಕತೆ ಬಹಳ ಇದೆ. ಇವತ್ತು ಭಾರತದಲ್ಲಿರ್ತಕ್ಕಂಥ ಸನಾತನ ಧರ್ಮ ನಿಜವಾಗ್ಲೂ ಮನೋಕುಲಕ್ಕೆ ಬಹಳ ಅವಶ್ಯಕತೆ ಇದೆ. ಅವರ ನಡೆ ನುಡಿ ಆಚಾರ ವಿಚಾರದಲ್ಲಿ ಭಾರತದ ಧರ್ಮ ಬಹಳ ಪ್ರಾಮುಖ್ಯತೆ ಇದೆ. ಅದಕ್ಕಾಗಿ ಎಲ್ಲಾ ಯುವಕರು ಕೂಡ ಇವತ್ತು ಭಾರತದ ಒಂದು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಅದರಲ್ಲಿ ಬಹಳ ಅದ್ಭುತವಾದಂತಹ ಶಕ್ತಿ ಇದೆ. ಆ ಸನಾತನ ಧರ್ಮದಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ, ದೇವರಿಗೆ ಸಂಬಂಧಪಟ್ಟ ಹಾಗೆ, ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ಭಾರತದ ಈ ಸನಾತನ ಧರ್ಮವನ್ನ ನಾನು ಬಹಳ ಪ್ರಭಾವಿತನಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳಿ ಅವ್ರು ಮಾತಾಡಬಹುದಾ ಇಂಗ್ಲಿಷ್ ಅಲ್ಲಿ ಸ್ವಲ್ಪ? ವಾಟ್ ಯು ಫೀಲ್ my ಅಬೌಟ್ name ಶಿವ? Atma ವೈ ಆರ್ ಯು Premji. ಅಟ್ರಾಕ್ಟೆಡ್ ಟುವರ್ಡ್ಸ್ ಶಿವ ಅಂಡ್ ಸನಾತನ ಧರ್ಮ? Yes, my Ishtadevata Mahadev, Shiva, my God. And I am Sadhu Junakhara. My Gurudev Mahayogi Pilot Babaji give me Diksha, give me Sannyasa, and I am my life, my life, only Sanatana Dharma. Practice Himalaya Siddha Yoga, sadhana Himalaya Siddha Yoga in many holy places in India. Stay in ashram, my guru. Stay in Gangotri, in cave Gufa, sitting Mauna, no see people, many meditation every day. And making sadhana in holy place Gokarna, sitting. And after blessing my guru, I am teach Chela, Himalaya Siddha Yoga in Sanatana Dharma. In many country in Russian language. Sorry, now my English little. That's and okay. I teach many people and many country in Russian language. Maybe my Chela help me and translate. This is satsang, this telling for English, for Hindi. I'm very happy going information Sanatana Dharma for many people. For Why many do you people want in to India come to and Kumbh next Mela? country. What attracts you towards Kumbh Mela? I want Kumbh Mela. I very like India, Bharata. Kumbh Mela is very powerful, very holy Sanatana Dharma. But I have problem visa. Indian Pharaoh, official Pharaoh, not give me visa, block my visa. For me no possible. And my heart inside Kumbh Mela, but my body sitting in Nepal, making sadhana in Nepal.
Right. ರಾಘವೇಂದ್ರ ಗುರುಜಿ, ಈಗ ಪ್ರಯತ್ನಗಳು ಅಂತ ಹೇಳಿ ಏನೆಲ್ಲ ಆಗಿದೆ ಇವರಿಗೆ ವೀಸಾ ಕೊಡಿಸುವ ಸಲುವಾಗಿ ಅಂತ ಹೇಳಿ? ಇವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ, ಆದ್ರೆ ಅವರ ಪ್ರಯತ್ನಗಳೆಲ್ಲ ವಿಫಲ ಆಗ್ತಾ ಇದೆ. ಅವರು ಮೋಸ್ಟ್ಲಿ ಭಾರತಕ್ಕೆ ಬರಬಾರದು ಅನ್ನೋ ರೀತಿಯಲ್ಲಿನೇ ಕೆಲವೊಂದು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ಮುಂದೆ ಹೇಳ್ಕೊಂಡ್ರು. ನಾವು ನಮ್ಮ ಪ್ರಯತ್ನದ ಅಲ್ಲಿ ಭಾಗವಾಗಿ ಇದ್ದಂತಹ ಈ ಸುದ್ದಿ ಕೆಲವೊಂದು ಸರ್ಕಾರಕ್ಕೆ ವ್ಯವಸ್ಥೆಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸೋ ಪ್ರಯತ್ನವನ್ನ ಮಾಡ್ತೇವೆ. ಸನಾತನ ಧರ್ಮದ ಬಗ್ಗೆ ದೂರ ದೇಶದಲ್ಲಿರುವ ಇವ್ರಿಗೆ ಇಷ್ಟೊಂದು ಆಸಕ್ತಿ ಇದೆ ಅಂದ್ರೆ ಕುಂಭಮೇಳಕ್ಕೆ ಇವರು ಕೂಡ ಭಾಗಿಯಾಗುವಾಗ ಆಗ್ಲಿ ಅಂತ ಆಶಿಸ್ತೀವಿ. ಧನ್ಯವಾದ ಇಬ್ರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ.